ನೀವು ಕೂಡ ಸ್ವಲ್ಪ ಹೀರೋ ಆಗ್ಬಿಟ್ಟಿದ್ದೀರಾ ಕರ್ನಾಟಕ ಜನತೆ ಮುಂದೆ, ಹೇಗೆ ಅನ್ಸುತ್ತೆ? ಅಂದರೆ ಹೇಗನ್ಬೇಕಂದ್ರೆ ಸಂಗೀತಂದು ಒಂಥರ ಕ್ಯಾರೆಕ್ಟರಿಸ್ಟಿಕ್ ಇದೆಯಲ್ಲ, ಆ್ಯಸ್ ಅ ವುಮೆನ್, ಸ್ಟ್ರಾಂಗ್ ವುಮೆನ್ ಅಂತ. ಇದು ನಾವು ಅಡಾಪ್ಟ್ ಮಾಡಿರೋದು ಸ್ಕೂಲ್ಸೆಲ್ಲ ಇಟ್ ಈಸ್ ಟು ಮೋಟಿವೇಟ್ ಈ ಥರ 73 ಹುಡುಗಿಯವರು ಅಂತ ಹೇಳಿದ್ವಲ್ಲ, ನಾವು ತುಂಬ ಮಾಡ್ತಾ ಹೋಗ್ತೀವಿ. ಆ ಆರ್ಟಿನ ಇನ್ಸ್ಪಿರೇಷನ್ ಆಯಿತು. ಒಂದು ಅಯೋಧ್ಯಾದ ಮಾಡಿದ್ದೆ, ಇಟ್ ವಾಸ್ ಟು ಮೋಟಿವೇಟ್ ಮೋರ್ ಪೀಪಲ್, ಕ್ರಿಯೇಟಿವ್ ಸೈಡ್ ಹೋಗಲಿ, ಸಂಗೀತ ಹೆಂಗೆ ಇನ್ನೂ ಈ ಥರ ಸ್ಟ್ರಾಂಗ್ ಪರ್ಸ್ಪೆಕ್ಟಿವ್ ಇರುತ್ತಲ್ಲ ಇನ್ನೂ ತಳಬೇಕು ಅಂತ. ಆಮೇಲೆ ನಂದು ಸೈಡಲ್ಲಿ ನನ್ನ ಕ್ರಿಯೇಟಿವಿಟಿ ತೋರಿಸ್ಕೊಂಡು ಏನೋ ಚೆನ್ನಾಗಿರುತ್ತೆ. ಇಟ್ ವಾಸ್ ಅ ಬೂಮ್, ಎಲ್ಲರೂ ಸ್ಟಾರ್ಟ್ ಮಾಡಲಿ ಹಿಂಗೆ ಅಂತ. ಆಮೇಲೆ ತುಂಬ ವೈರಲ್ ಹೋಗಿದ್ರು. ನಿಮ್ಮ ವೈಫ್ ಕೂಡ ಸೆಲೆಬ್ರಿಟಿ ಆಗಿದ್ದಾರೆ, ಮುಂದೆ ಏನಾದರೂ ಸಿನಿಮಾ ಅಥವಾ ಸೀರಿಯಲ್ಸ್ ಈ ಥರ ಪ್ಲಾನ್ ಇದೆಯಾ? ನಾವು ಆ್ಯಕ್ಚುಲಿ ಫ್ಯಾಂಡಮಲ್ಲಿ ಇಷ್ಟೊತ್ತಂಗೆ ಇರಲೇ ಇಲ್ಲ. ಇದು ಬಿಗ್ ಬಾಸಲ್ಲಿ ಫಸ್ಟ್ ಟೈಮ್ ನಾವು ಇನ್ವಾಲ್ವ್ ಆಗಿದ್ದೆ. ನಾವು ನಮ್ಮ ಪೂರ ಕಂಪ್ಲೀಟ್ಲಿ ಔಟ್ ಆಫ್ ಇಟ್ಟು ಇನ್ನೂ ಏನೋ ಹೇಳೋಕ್ಕಾಗಲ್ಲ. ಪೋರ್ಟ್ರೇಟ್ ತುಂಬ ಹಿಟ್ ಆಗೋಯ್ತು, ಮತ್ತೆ ಬಾರ್ಬಿ ಡಾಲ್ ಆಗಿರ್ಬೋದು. ಐ ಥಿಂಕ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ವರ್ಷದಿಂದ ಇಲ್ಲ. ನಾನಂದರೆ ಇದು ಕ್ರಿಯೇಟಿವಿಟಿ ಇದೆ, ತುಂಬ AI ಟೂಲ್ಸ್ ಇರತ್ತಲ್ಲ, ತುಂಬ AI ಟೂಲ್ಸ್ ಕಂಬೈನ್ ಮಾಡಿ ಕ್ರಿಯೇಟಿವಿಟಿ ಅಂದರೆ ಹೆಂಗೆ ಬಾರ್ಬಿ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಎಲ್ಲ ಕಂಟೆಸ್ಟೆಂಟಿಂದು ಸ್ಟಾರ್ಟಿಂಗಲ್ಲಿ ಯಾವ ಟೈಪ್ ಕ್ರೈಟೀರಿಯಾ ಚೆನ್ನಾಗಿರುತ್ತೆ. ಅಯೋಧ್ಯದಿತ್ತು ಕ್ರಿಯೇಟಿವಿಟಿ, ಹಂಗೆ ಇದು ಮಾಡಿ ಖುಷಿ ಮಾಡ್ತೀನಿ.